ಹರೀಶ ಹೇಳ್ತಿರೋದು ಸರಿ ಇದೆ ಅಂತ ನನಗೂ ಅನಿಸ್ತಾ ಇದೆ. ಅಮ್ಮ ಅವನ ಜೊತೆ ಹೋಗಲಿ, ನೀವು ಇಲ್ಲೇ ಇರಿ. ಯಾಕಂದರೆ ಅಮ್ಮಂಗೆ ಆಗಾಗ ಹುಷಾರಿರಲ್ಲ. ಅವನ ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ. ಏನಾದರೂ ಆದರೆ ಅವ್ನು ಕರ್ಕೊಂಡು ಹೋಗ್ತಾನೆ ಅಲ್ವಾ ಹರೀಶ? ಹಾಂ ಹಾಂ, ನಾನು ನೋಡ್ಕೋತೀನಿ. ಎಂಥ ಪರಿಸ್ಥಿತಿ ಬಂತು ಭಗವಂತ. ಇನ್ನು ಮುಂದೆ ನಾನು ಲಕ್ಷ್ಮಿ ಒಂದೇ ಸೂರು ಕೆಳಗಡೆ ಇರೋಕ್ಕಾಗಲ್ಲ. ನಾನು ದುಃಖ ತೋರಿಸ್ಕೊಂಡ್ರೆ ಅವಳಿಗಿನ್ನೂ ಹೆಚ್ಚು ನೋವಾಗತ್ತೆ. ಅದಕ್ಕೆ ಅವಳ ಮುಂದೆ ಇದು ದೊಡ್ಡ ವಿಷಯನೇ ಅಲ್ಲ ಅನ್ನೋ ರೀತಿ ನಡ್ಕೋಬೇಕು. ರೀ, ಇನ್ನು ಮುಂದೆ ನಾನು ನೀವು ಒಟ್ಟಿಗೆ ಇರೋ ಹಾಗಿಲ್ವಂತೆ ಕಣ್ರಿ. ನಿಮ್ಮನ್ನು ಬಿಟ್ಟು ಅದು ಹೇಗಿರಲಿ ನಾನು? ಇದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವಿನ್ನೂ ನೊಂದ್ಕೋತೀರಾ. ಅದಕ್ಕೆ ಈ ನೋವು ನನ್ನ ಒಳಗೆ ಇರಲಿ. ಕಾಣದ ಕೈಯದು ಸತ್ಯವನು ಹೊಂದಿದೆ, ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ. ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆ. ನೀವಿಬ್ರು ಇದೇ ಮನೇಲಿದ್ರೆ ಪಾಪ ಅಣ್ಣಂಗೆ ಸ್ವಲ್ಪ ಹೊರೆ ಆಗತ್ತೆ. ಇಲ್ಲ ಕರ್ಮಕ್ಕೆ ಕೊನೆ ಇಲ್ಲ, ಕಣ್ಣೀರಿನ ಕಥೆಯಲ್ಲೇ ಕೊನೆಯಾಗಿದೆ. ಏಯ್, ಅಪ್ಪ ಅಮ್ಮ ಏನು ಮಾತಾಡ್ತಿಲ್ಲ ಅಂದಮೇಲೆ ಅವರು ನಮ್ಮ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ತಾನೆ ಅಲ್ವಪ್ಪ? ಅಲ್ವಮ್ಮ? ಸರಿ ಬಾ ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರು. ನಾವಿವತ್ತು ಆ ಮನೆಯಲ್ಲೇ ಇದ್ದು ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಹೌದು ಹರಿ, ಟೈಮ್ ಆಗ್ತದೆ, ಹೊರಡೋಣವಾ? ಅತ್ತೆ, ಲಗೇಜ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಬರ್ತೀನಿ ಮಾವ, ಬರ್ತೀನಿ.